ಒಂದು ಕಡೆ ಕನ್ನಡ ಕಡ್ಡಾಯ ಅಂತೇನೋ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, BBMP ಕಮಿಷನರ್ ಹೇಳ್ತಿದ್ದಾರೆ. ಅಂತ ಮತ್ತೊಂದು ಕಡೆ 60% ಕನ್ನಡ ನಾಮಫಲಕ ಇರಬೇಕಂತ ಹೇಳುತ್ತೆ. ಬಟ್ BBMPಯ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಹೌದು, BBMP ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಮಾಡ್ತಿದ್ರೆ DCM ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಿದೆ. ಅದು BBMPಯ ಕೇಂದ್ರ ಕಚೇರಿ ಆವರಣದಲ್ಲಿ ನೋಡ್ತಿರ್ಬೋದು. ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ಎಲ್ಲಿ ಕನ್ನಡ ಪದಗಳನ್ನು ಬಳಸಿಲ್ಲ, ಎಲ್ಲ ಇಂಗ್ಲೀಷ್ಮಯವಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ವಿರುದ್ಧ ಆಕ್ರೋಶ ಕೇಳಿಬಂದಿದೆ. ಒಂದು ಕಡೆ ರಸ್ತೆ ಗುಂಡಿಗಳು ಸಿಟಿಯಲ್ಲಿ ಹಾಗೇ ಇವೆ, ಇನ್ನೂ ಮುಚ್ಚಿಲ್ಲ. ಇವರು ನಮ್ಮ ರಸ್ತೆ ಅಂತೇನೋ ಒಂದು ಕಡೆ ಕಾರ್ಯಕ್ರಮ ಮಾಡ್ತಿದ್ರೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಿದ್ರೆ. ಗುಂಡಿ ಮುಚ್ಚಿ ಸ್ವಾಮಿ ಅಂತಂದರೆ ಇವರು ಕಾರ್ಯಕ್ರಮ ಮಾಡ್ತಿದ್ರೆ. ಹೀಗಾಗಿ ಇದು ಸಹ ಒಂದು ಆಕ್ರೋಶ ಕೇಳಿಬಂದಿದೆ. ನೋಡ್ತಿರ್ಬೋದು, ಕನ್ನಡ ಮಾಯವಾಗಿದೆ. ಒಂದು ಕಡೆ ಕನ್ನಡ ರಾಮಾಯ ಅಂತೇನೋ ಹೆಸರು ಪಡೆದುಕೊಂಡಿರುವ ಮುಖ್ಯಮಂತ್ರಿಗಳು ಸಹ ಏನು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ಕನ್ನಡ ಕಡ್ಡಾಯ, 60% ಕನ್ನಡ ಇರಲೇಬೇಕು. ಕನ್ನಡಿಗನೇ ಇಲ್ಲಿ ಸಾರ್ವಭೌಮ ಅಂತೇನೋ ಒಂದು ಕಡೆ ಹೇಳಿಕೆಗೆ ಮಾತ್ರ ಸೀಮಿತವಾಯ್ತಾ ಎಂಬುದು ಪ್ರಶ್ನೆ ಮೂಡುತ್ತೆ. ನೋಡ್ತಿದ್ದು BBMPಯ ಕಾರ್ಯಕ್ರಮದಲ್ಲಿ ಎಲ್ಲ ಕನ್ನಡ ಮಾಯವಾಗಿದೆ. ಮತ್ತೊಂದು ಕಡೆ BMTC ಅವರು ಮಾತ್ರ ಇಲ್ಲಿ ಬಸ್ಗಳಿಟ್ಟಿದ್ದಾರೆ, ಡೆಮೋಗ ಬಸ್ಗಳಿಟ್ಟಿದ್ದಾರೆ. ಅವರು ಮಾತ್ರ 100% ಕನ್ನಡ ಬಳಸಿದ್ದಾರೆ. ಎಲ್ಲಿ ಇಂಗ್ಲೀಷ್ ಅಕ್ಷರ ಇಲ್ಲ. ನೋಡ್ತಿರ್ಬೋದು, ಈ BMTC ಅವರು ಮಾತ್ರ ಕನ್ನಡ ಬಳಕೆ ಮಾಡಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಡೆಮೋ ಇಟ್ಟಿದ್ದಾರೆ. ರಸ್ತೆಗಳು ಯಾವ ರೀತಿ ಇರಬೇಕು, ಬಸ್ಗಳು ಯಾವ ರೀತಿ ಮೂವ್ಮೆಂಟ್ ಇರುತ್ತೆ, ಒಂದು ಕಡೆ ಡೆಮೋ ಇಟ್ಟಿದ್ರೆ ಇವರು ಮಾತ್ರ ಕನ್ನಡ ಬಳಕೆ ಮಾಡಿದ್ದಾರೆ. BMTC ಅವರು, BBMP ಅವರು ಎಲ್ಲಿ ಕನ್ನಡ ಬಳಕೆ ಮಾಡಿಲ್ಲ. ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ನೋಡ್ತಿರ್ಬೋದು, ಇಡೀ ಕಾರ್ಯಕ್ರಮ ತುಂಬೆಲ್ಲ ಏನೆಲ್ಲ ನೀವು ಫ್ಲೆಕ್ಸ್ಗಳು, ಬೋರ್ಡ್ಗಳು ನೋಡ್ತಾರೆ, ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ವಿರುದ್ಧ ಒಂದು ಕಡೆ ಆಕ್ರೋಶ ಕೇಳಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಕನ್ನಡ ಕಡ್ಡಾಯ ಅಂತೇನೋ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, BBMP ಕಮಿಷನರ್ ಹೇಳ್ತಿದ್ದಾರೆ. ಅಂತ ಮತ್ತೊಂದು ಕಡೆ 60% ಕನ್ನಡ ನಾಮಫಲಕ ಇರಬೇಕಂತ ಹೇಳುತ್ತೆ. ಬಟ್ BBMPಯ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಹೌದು, BBMP ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಮಾಡ್ತಿದ್ರೆ DCM ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಿದೆ. ಅದು BBMPಯ ಕೇಂದ್ರ ಕಚೇರಿ ಆವರಣದಲ್ಲಿ ನೋಡ್ತಿರ್ಬೋದು. ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ಎಲ್ಲಿ ಕನ್ನಡ ಪದಗಳನ್ನು ಬಳಸಿಲ್ಲ, ಎಲ್ಲ ಇಂಗ್ಲೀಷ್ಮಯವಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ವಿರುದ್ಧ ಆಕ್ರೋಶ ಕೇಳಿಬಂದಿದೆ. ಒಂದು ಕಡೆ ರಸ್ತೆ ಗುಂಡಿಗಳು ಸಿಟಿಯಲ್ಲಿ ಹಾಗೇ ಇವೆ, ಇನ್ನೂ ಮುಚ್ಚಿಲ್ಲ. ಇವರು ನಮ್ಮ ರಸ್ತೆ ಅಂತೇನೋ ಒಂದು ಕಡೆ ಕಾರ್ಯಕ್ರಮ ಮಾಡ್ತಿದ್ರೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಿದ್ರೆ. ಗುಂಡಿ ಮುಚ್ಚಿ ಸ್ವಾಮಿ ಅಂತಂದರೆ ಇವರು ಕಾರ್ಯಕ್ರಮ ಮಾಡ್ತಿದ್ರೆ. ಹೀಗಾಗಿ ಇದು ಸಹ ಒಂದು ಆಕ್ರೋಶ ಕೇಳಿಬಂದಿದೆ. ನೋಡ್ತಿರ್ಬೋದು, ಕನ್ನಡ ಮಾಯವಾಗಿದೆ. ಒಂದು ಕಡೆ ಕನ್ನಡ ರಾಮಾಯ ಅಂತೇನೋ ಹೆಸರು ಪಡೆದುಕೊಂಡಿರುವ ಮುಖ್ಯಮಂತ್ರಿಗಳು ಸಹ ಏನು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ಕನ್ನಡ ಕಡ್ಡಾಯ, 60% ಕನ್ನಡ ಇರಲೇಬೇಕು. ಕನ್ನಡಿಗನೇ ಇಲ್ಲಿ ಸಾರ್ವಭೌಮ ಅಂತೇನೋ ಒಂದು ಕಡೆ ಹೇಳಿಕೆಗೆ ಮಾತ್ರ ಸೀಮಿತವಾಯ್ತಾ ಎಂಬುದು ಪ್ರಶ್ನೆ ಮೂಡುತ್ತೆ. ನೋಡ್ತಿದ್ದು BBMPಯ ಕಾರ್ಯಕ್ರಮದಲ್ಲಿ ಎಲ್ಲ ಕನ್ನಡ ಮಾಯವಾಗಿದೆ. ಮತ್ತೊಂದು ಕಡೆ BMTC ಅವರು ಮಾತ್ರ ಇಲ್ಲಿ ಬಸ್ಗಳಿಟ್ಟಿದ್ದಾರೆ, ಡೆಮೋಗ ಬಸ್ಗಳಿಟ್ಟಿದ್ದಾರೆ. ಅವರು ಮಾತ್ರ 100% ಕನ್ನಡ ಬಳಸಿದ್ದಾರೆ. ಎಲ್ಲಿ ಇಂಗ್ಲೀಷ್ ಅಕ್ಷರ ಇಲ್ಲ. ನೋಡ್ತಿರ್ಬೋದು, ಈ BMTC ಅವರು ಮಾತ್ರ ಕನ್ನಡ ಬಳಕೆ ಮಾಡಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಡೆಮೋ ಇಟ್ಟಿದ್ದಾರೆ. ರಸ್ತೆಗಳು ಯಾವ ರೀತಿ ಇರಬೇಕು, ಬಸ್ಗಳು ಯಾವ ರೀತಿ ಮೂವ್ಮೆಂಟ್ ಇರುತ್ತೆ, ಒಂದು ಕಡೆ ಡೆಮೋ ಇಟ್ಟಿದ್ರೆ ಇವರು ಮಾತ್ರ ಕನ್ನಡ ಬಳಕೆ ಮಾಡಿದ್ದಾರೆ. BMTC ಅವರು, BBMP ಅವರು ಎಲ್ಲಿ ಕನ್ನಡ ಬಳಕೆ ಮಾಡಿಲ್ಲ. ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ನೋಡ್ತಿರ್ಬೋದು, ಇಡೀ ಕಾರ್ಯಕ್ರಮ ತುಂಬೆಲ್ಲ ಏನೆಲ್ಲ ನೀವು ಫ್ಲೆಕ್ಸ್ಗಳು, ಬೋರ್ಡ್ಗಳು ನೋಡ್ತಾರೆ, ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ವಿರುದ್ಧ ಒಂದು ಕಡೆ ಆಕ್ರೋಶ ಕೇಳಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಕನ್ನಡ ಕಡ್ಡಾಯ ಅಂತೇನೋ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, BBMP ಕಮಿಷನರ್ ಹೇಳ್ತಿದ್ದಾರೆ. ಅಂತ ಮತ್ತೊಂದು ಕಡೆ 60% ಕನ್ನಡ ನಾಮಫಲಕ ಇರಬೇಕಂತ ಹೇಳುತ್ತೆ. ಬಟ್ BBMPಯ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಹೌದು, BBMP ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಮಾಡ್ತಿದ್ರೆ DCM ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಿದೆ. ಅದು BBMPಯ ಕೇಂದ್ರ ಕಚೇರಿ ಆವರಣದಲ್ಲಿ ನೋಡ್ತಿರ್ಬೋದು. ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ಎಲ್ಲಿ ಕನ್ನಡ ಪದಗಳನ್ನು ಬಳಸಿಲ್ಲ, ಎಲ್ಲ ಇಂಗ್ಲೀಷ್ಮಯವಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ವಿರುದ್ಧ ಆಕ್ರೋಶ ಕೇಳಿಬಂದಿದೆ. ಒಂದು ಕಡೆ ರಸ್ತೆ ಗುಂಡಿಗಳು ಸಿಟಿಯಲ್ಲಿ ಹಾಗೇ ಇವೆ, ಇನ್ನೂ ಮುಚ್ಚಿಲ್ಲ. ಇವರು ನಮ್ಮ ರಸ್ತೆ ಅಂತೇನೋ ಒಂದು ಕಡೆ ಕಾರ್ಯಕ್ರಮ ಮಾಡ್ತಿದ್ರೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಿದ್ರೆ. ಗುಂಡಿ ಮುಚ್ಚಿ ಸ್ವಾಮಿ ಅಂತಂದರೆ ಇವರು ಕಾರ್ಯಕ್ರಮ ಮಾಡ್ತಿದ್ರೆ. ಹೀಗಾಗಿ ಇದು ಸಹ ಒಂದು ಆಕ್ರೋಶ ಕೇಳಿಬಂದಿದೆ. ನೋಡ್ತಿರ್ಬೋದು, ಕನ್ನಡ ಮಾಯವಾಗಿದೆ. ಒಂದು ಕಡೆ ಕನ್ನಡ ರಾಮಾಯ ಅಂತೇನೋ ಹೆಸರು ಪಡೆದುಕೊಂಡಿರುವ ಮುಖ್ಯಮಂತ್ರಿಗಳು ಸಹ ಏನು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ಕನ್ನಡ ಕಡ್ಡಾಯ, 60% ಕನ್ನಡ ಇರಲೇಬೇಕು. ಕನ್ನಡಿಗನೇ ಇಲ್ಲಿ ಸಾರ್ವಭೌಮ ಅಂತೇನೋ ಒಂದು ಕಡೆ ಹೇಳಿಕೆಗೆ ಮಾತ್ರ ಸೀಮಿತವಾಯ್ತಾ ಎಂಬುದು ಪ್ರಶ್ನೆ ಮೂಡುತ್ತೆ. ನೋಡ್ತಿದ್ದು BBMPಯ ಕಾರ್ಯಕ್ರಮದಲ್ಲಿ ಎಲ್ಲ ಕನ್ನಡ ಮಾಯವಾಗಿದೆ. ಮತ್ತೊಂದು ಕಡೆ BMTC ಅವರು ಮಾತ್ರ ಇಲ್ಲಿ ಬಸ್ಗಳಿಟ್ಟಿದ್ದಾರೆ, ಡೆಮೋಗ ಬಸ್ಗಳಿಟ್ಟಿದ್ದಾರೆ. ಅವರು ಮಾತ್ರ 100% ಕನ್ನಡ ಬಳಸಿದ್ದಾರೆ. ಎಲ್ಲಿ ಇಂಗ್ಲೀಷ್ ಅಕ್ಷರ ಇಲ್ಲ. ನೋಡ್ತಿರ್ಬೋದು, ಈ BMTC ಅವರು ಮಾತ್ರ ಕನ್ನಡ ಬಳಕೆ ಮಾಡಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಡೆಮೋ ಇಟ್ಟಿದ್ದಾರೆ. ರಸ್ತೆಗಳು ಯಾವ ರೀತಿ ಇರಬೇಕು, ಬಸ್ಗಳು ಯಾವ ರೀತಿ ಮೂವ್ಮೆಂಟ್ ಇರುತ್ತೆ, ಒಂದು ಕಡೆ ಡೆಮೋ ಇಟ್ಟಿದ್ರೆ ಇವರು ಮಾತ್ರ ಕನ್ನಡ ಬಳಕೆ ಮಾಡಿದ್ದಾರೆ. BMTC ಅವರು, BBMP ಅವರು ಎಲ್ಲಿ ಕನ್ನಡ ಬಳಕೆ ಮಾಡಿಲ್ಲ. ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ನೋಡ್ತಿರ್ಬೋದು, ಇಡೀ ಕಾರ್ಯಕ್ರಮ ತುಂಬೆಲ್ಲ ಏನೆಲ್ಲ ನೀವು ಫ್ಲೆಕ್ಸ್ಗಳು, ಬೋರ್ಡ್ಗಳು ನೋಡ್ತಾರೆ, ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ವಿರುದ್ಧ ಒಂದು ಕಡೆ ಆಕ್ರೋಶ ಕೇಳಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಕನ್ನಡ ಕಡ್ಡಾಯ ಅಂತೇನೋ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, BBMP ಕಮಿಷನರ್ ಹೇಳ್ತಿದ್ದಾರೆ.
ಅಂತ ಮತ್ತೊಂದು ಕಡೆ 60% ಕನ್ನಡ ನಾಮಫಲಕ ಇರಬೇಕಂತ ಹೇಳುತ್ತೆ. ಬಟ್ BBMP ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಹೌದು, BBMP ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಮಾಡ್ತಿದ್ರೆ DCM ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಿದೆ. ಅದು BBMPಯ ಕೇಂದ್ರ ಕಚೇರಿ ಆವರಣದಲ್ಲಿ ನೋಡ್ತಿರ್ಬೋದು. ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ಎಲ್ಲಿ ಕನ್ನಡ ಪದಗಳನ್ನು ಬಳಸಿಲ್ಲ, ಎಲ್ಲ ಇಂಗ್ಲೀಷ್ಮಯವಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ವಿರುದ್ಧ ಆಕ್ರೋಶ ಕೇಳಿಬಂದಿದೆ. ಒಂದು ಕಡೆ ರಸ್ತೆ ಗುಂಡಿಗಳು ಸಿಟಿಯಲ್ಲಿ ಹಾಗೇ ಇವೆ, ಇನ್ನೂ ಮುಚ್ಚಿಲ್ಲ. ಇವರು ನಮ್ಮ ರಸ್ತೆ ಅಂತೇನೋ ಒಂದು ಕಡೆ ಕಾರ್ಯಕ್ರಮ ಮಾಡ್ತಿದ್ರೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಿದ್ರೆ. ಗುಂಡಿ ಮುಚ್ಚಿ ಸ್ವಾಮಿ ಅಂತಂದರೆ ಇವರು ಕಾರ್ಯಕ್ರಮ ಮಾಡ್ತಿದ್ರೆ. ಹೀಗಾಗಿ ಇದು ಸಹ ಒಂದು ಆಕ್ರೋಶ ಕೇಳಿಬಂದಿದೆ. ನೋಡ್ತಿರ್ಬೋದು, ಕನ್ನಡ ಮಾಯವಾಗಿದೆ. ಒಂದು ಕಡೆ ಕನ್ನಡ ರಾಮಾಯ ಅಂತೇನೋ ಹೆಸರು ಪಡೆದುಕೊಂಡಿರುವ ಮುಖ್ಯಮಂತ್ರಿಗಳು ಸಹ ಏನು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ಕನ್ನಡ ಕಡ್ಡಾಯ, 60% ಕನ್ನಡ ಇರಲೇಬೇಕು. ಕನ್ನಡಿಗನೇ ಇಲ್ಲಿ ಸಾರ್ವಭೌಮ ಅಂತೇನೋ ಒಂದು ಕಡೆ ಹೇಳಿಕೆಗೆ ಮಾತ್ರ ಸೀಮಿತವಾಯ್ತಾ ಎಂಬುದು ಪ್ರಶ್ನೆ ಮೂಡುತ್ತೆ. ನೋಡ್ತಿದ್ದು BBMPಯ ಕಾರ್ಯಕ್ರಮದಲ್ಲಿ ಎಲ್ಲ ಕನ್ನಡ ಮಾಯವಾಗಿದೆ. ಮತ್ತೊಂದು ಕಡೆ BMTC ಅವರು ಮಾತ್ರ ಇಲ್ಲಿ ಬಸ್ಗಳಿಟ್ಟಿದ್ದಾರೆ, ಡೆಮೋಗ ಬಸ್ಗಳಿಟ್ಟಿದ್ದಾರೆ. ಅವರು ಮಾತ್ರ 100% ಕನ್ನಡ ಬಳಸಿದ್ದಾರೆ. ಎಲ್ಲಿ ಇಂಗ್ಲೀಷ್ ಅಕ್ಷರ ಇಲ್ಲ. ನೋಡ್ತಿರ್ಬೋದು, ಈ BMTC ಅವರು ಮಾತ್ರ ಕನ್ನಡ ಬಳಕೆ ಮಾಡಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದರೆ ಡೆಮೋ ಇಟ್ಟಿದ್ದಾರೆ. ರಸ್ತೆಗಳು ಯಾವ ರೀತಿ ಇರಬೇಕು, ಬಸ್ಗಳು ಯಾವ ರೀತಿ ಮೂವ್ಮೆಂಟ್ ಇರುತ್ತೆ, ಒಂದು ಕಡೆ ಡೆಮೋ ಇಟ್ಟಿದ್ರೆ ಇವರು ಮಾತ್ರ ಕನ್ನಡ ಬಳಕೆ ಮಾಡಿದ್ದಾರೆ. BMTC ಅವರು, BBMP ಅವರು ಎಲ್ಲಿ ಕನ್ನಡ ಬಳಕೆ ಮಾಡಿಲ್ಲ. ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ನೋಡ್ತಿರ್ಬೋದು, ಇಡೀ ಕಾರ್ಯಕ್ರಮ ತುಂಬೆಲ್ಲ ಏನೆಲ್ಲ ನೀವು ಫ್ಲೆಕ್ಸ್ಗಳು, ಬೋರ್ಡ್ಗಳು ನೋಡ್ತಾರೆ, ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ವಿರುದ್ಧ ಒಂದು ಕಡೆ ಆಕ್ರೋಶ ಕೇಳಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ಕನ್ನಡ ಕಡ್ಡಾಯ ಅಂತೇನೋ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ, BBMP ಕಮಿಷನರ್ ಹೇಳ್ತಿದ್ದಾರೆ. ಅಂತ ಮತ್ತೊಂದು ಕಡೆ 60% ಕನ್ನಡ ನಾಮಫಲಕ ಇರಬೇಕಂತ ಹೇಳುತ್ತೆ. ಬಟ್ BBMP ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಹೌದು, BBMP ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಮಾಡ್ತಿದ್ರೆ DCM ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಿದೆ. ಅದು BBMPಯ ಕೇಂದ್ರ ಕಚೇರಿ ಆವರಣದಲ್ಲಿ ನೋಡ್ತಿರ್ಬೋದು. ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ಎಲ್ಲಿ ಕನ್ನಡ ಪದಗಳನ್ನು ಬಳಸಿಲ್ಲ, ಎಲ್ಲ ಇಂಗ್ಲೀಷ್ಮಯವಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ವಿರುದ್ಧ ಆಕ್ರೋಶ ಕೇಳಿಬಂದಿದೆ. ಒಂದು ಕಡೆ ರಸ್ತೆ ಗುಂಡಿಗಳು ಸಿಟಿಯಲ್ಲಿ ಹಾಗೇ ಇವೆ, ಇನ್ನೂ ಮುಚ್ಚಿಲ್ಲ. ಇವರು ನಮ್ಮ ರಸ್ತೆ ಅಂತೇನೋ ಒಂದು ಕಡೆ ಕಾರ್ಯಕ್ರಮ ಮಾಡ್ತಿದ್ರೆ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಿದ್ರೆ. ಗುಂಡಿ ಮುಚ್ಚಿ ಸ್ವಾಮಿ ಅಂತಂದರೆ ಇವರು ಕಾರ್ಯಕ್ರಮ ಮಾಡ್ತಿದ್ರೆ. ಹೀಗಾಗಿ ಇದು ಸಹ ಒಂದು ಆಕ್ರೋಶ ಕೇಳಿಬಂದಿದೆ. ನೋಡ್ತಿರ್ಬೋದು, ಕನ್ನಡ ಮಾಯವಾಗಿದೆ. ಒಂದು ಕಡೆ ಕನ್ನಡ ರಾಮಾಯ ಅಂತೇನೋ ಹೆಸರು ಪಡೆದುಕೊಂಡಿರುವ ಮುಖ್ಯಮಂತ್ರಿಗಳು ಸಹ ಏನು ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಯಾಕಂದರೆ ಕನ್ನಡ ಕಡ್ಡಾಯ, 60% ಕನ್ನಡ ಇರಲೇಬೇಕು. ಕನ್ನಡಿಗನೇ ಇಲ್ಲಿ ಸಾರ್ವಭೌಮ ಅಂತೇನೋ ಒಂದು ಕಡೆ ಹೇಳಿಕೆಗೆ ಮಾತ್ರ ಸೀಮಿತವಾಯ್ತಾ ಎಂಬುದು ಪ್ರಶ್ನೆ ಮೂಡುತ್ತೆ. ನೋಡ್ತಿದ್ದು BBMPಯ ಕಾರ್ಯಕ್ರಮದಲ್ಲಿ ಎಲ್ಲ ಕನ್ನಡ ಮಾಯವಾಗಿದೆ. ಮತ್ತೊಂದು ಕಡೆ BMTC ಅವರು ಮಾತ್ರ ಇಲ್ಲಿ ಬಸ್ಗಳಿಟ್ಟಿದ್ದಾರೆ, ಡೆಮೋಗ ಬಸ್ಗಳಿಟ್ಟಿದ್ದಾರೆ. ಅವರು ಮಾತ್ರ 100% ಕನ್ನಡ ಬಳಸಿದ್ದಾರೆ. ಎಲ್ಲಿ ಇಂಗ್ಲೀಷ್ ಅಕ್ಷರ ಇಲ್ಲ. ನೋಡ್ತಿರ್ಬೋದು, ಈ BMTC ಅವರು ಮಾತ್ರ ಕನ್ನಡ ಬಳಕೆ ಮಾಡಿದ್ದಾರೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂದರೆ ಡೆಮೋ ಇಟ್ಟಿದ್ದಾರೆ. ರಸ್ತೆಗಳು ಯಾವ ರೀತಿ ಇರಬೇಕು, ಬಸ್ಗಳು ಯಾವ ರೀತಿ ಮೂವ್ಮೆಂಟ್ ಇರುತ್ತೆ, ಒಂದು ಕಡೆ ಡೆಮೋ ಇಟ್ಟಿದ್ರೆ ಇವರು ಮಾತ್ರ ಕನ್ನಡ ಬಳಕೆ ಮಾಡಿದ್ದಾರೆ. BMTC ಅವರು, BBMP ಅವರು ಎಲ್ಲಿ ಕನ್ನಡ ಬಳಕೆ ಮಾಡಿಲ್ಲ. ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ನೋಡ್ತಿರ್ಬೋದು, ಇಡೀ ಕಾರ್ಯಕ್ರಮ ತುಂಬೆಲ್ಲ ಏನೆಲ್ಲ ನೀವು ಫ್ಲೆಕ್ಸ್ಗಳು, ಬೋರ್ಡ್ಗಳು ನೋಡ್ತಾರೆ, ಎಲ್ಲವೂ ಇಂಗ್ಲೀಷ್ಮಯವಾಗಿದೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ ವಿರುದ್ಧ ಒಂದು ಕಡೆ ಆಕ್ರೋಶ ಕೇಳಿ ಬಂದಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.